ಮತ್ತೊಂದು ಸುದ್ದಿ ದೋಸ್ತಿ ನಾಯಕರ ಸಮನ್ವಯಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ನಿನ್ನೆಯಷ್ಟೇ ಬಿಜೆಪಿ ಮತ್ತು JDSನ ನಾಯಕರು ಸಮನ್ವಯ ಸಭೆಯನ್ನು ನಡೆಸಿದ್ರು. ಎರಡೂ ಪಕ್ಷಗಳ ನಾಯಕರು ಕೂಡ ತಮ್ಮ ಪಕ್ಷದ ಹಾರವನ್ನು ಇನ್ನೊಬ್ಬರಿಗೆ ಹಾಕಿ, ಅವರ ಪಕ್ಷದ ಹಾರವನ್ನು ಬಿಜೆಪಿಗೆ ಹಾಕಿ, ಈ ರೀತಿಯಾದ ಸಮನ್ವಯತೆಯನ್ನು ನಿನ್ನೆ ತೋರಿಸಿದ್ರು. ಆದರೆ ಹಾಸನದ ವಿಷಯವಾಗಿ ಮೈತ್ರಿ ನಾಯಕರ ಮಧ್ಯೆ ಇನ್ನೂ ಗೊಂದಲ ಮುಗಿದಿಲ್ಲ. ರೇವಣ್ಣ ಕುಟುಂಬ ಮತ್ತು ಪ್ರೀತಮ್ ಗೌಡ ನಡುವೆ ಜಂಗಿ ಕುಸ್ತಿ ನಡೀತಾ ಇದೆ ಹಾಸನದ ವಿಷಯವಾಗಿ. ಹಾಸನದಿಂದ ಪ್ರಜ್ವಲ್ ರೇವಣ್ಣ, JDSನ ಪ್ರಜ್ವಲ್ ರೇವಣ್ಣ ಹಾಸನದ ಹಾಲಿ ಸಂಸದ, ಈ ಬಾರಿ ಮೈತ್ರಿಕೂಟದ ಅಭ್ಯರ್ಥಿ. ಆದರೆ ಪ್ರೀತಮ್ ಗೌಡ ಮತ್ತು ರೇವಣ್ಣ ಕುಟುಂಬದ ಮಧ್ಯೆ ಇರುವಂತಹ ಜಿದ್ದಾಜಿದ್ದಿ ಈ ಚುನಾವಣೆಯಲ್ಲಿ ಅವರಿಬ್ಬರನ್ನ ಈವರೆಗೂ ಒಂದು ಮಾಡುವಂತಹ ಕೆಲಸ ಆಗಿಲ್ಲ. ಬಿಜೆಪಿ ನಾಯಕರಿಗೆ ಹಾಸನದ JDS ನಾಯಕರು ಹೇಳ್ತಿದ್ದಾರೆ, ನಮ್ಮ ಪರ ಕೆಲಸ ಮಾಡೋದಕ್ಕೆ ಪ್ರೀತಮ್ ಗೌಡಗೆ ಸೂಚನೆ ಕೊಡಿ. ಬಿಜೆಪಿ ನಾಯಕರಿಗೆ JDS ನಾಯಕರು ಮನವಿಯನ್ನ ಮಾಡಿದ್ದಾರೆ. ಅಶ್ವಥ್ ನಾರಾಯಣ್ ಜೊತೆ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಇವತ್ತು ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ರು. ನಮಗೆ ಹಾಸನದಲ್ಲಿ ಪ್ರೀತಮ್ ಗೌಡ ಮೈತ್ರಿ ಧರ್ಮವನ್ನ ಪಾಲಿಸ್ತಿಲ್ಲ, ಅವರಿಗೆ ಸೂಚನೆಯನ್ನ ಕೊಡಿ, ಮೈತ್ರಿಯ ಪರವಾಗಿ ಕೆಲಸ ಮಾಡಬೇಕು ಅಂತ ಸೂಚನೆಯನ್ನ ಕೊಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಅಶ್ವಥ್ ನಾರಾಯಣ್ ಅವರನ್ನ ಭೇಟಿ ಮಾಡಿ ಮನವಿಯನ್ನ ಮಾಡಿದ್ದಾರೆ. ಮೈತ್ರಿ ಅಭ್ಯರ್ಥಿಗೆ ಪ್ರೀತಮ್ ಮತ್ತು ಅವರ ಟೀಮ್ ಡ್ಯಾಮೇಜ್ ಮಾಡ್ತಾ ಇದೆ. ಅಶ್ವಥ್ ನಾರಾಯಣ್ಗೆ ಈ ರೀತಿಯಾದಂತಹ ದೂರನ್ನ ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಕೊಟ್ಟಿದ್ದಾರೆ. ಅಶ್ವಥ್ ನಾರಾಯಣ್ ಅವರನ್ನ ಭೇಟಿ ಮಾಡಿದ ನಂತರ ಯಡಿಯೂರಪ್ಪ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರನ್ನು ಕೂಡ ಭೇಟಿ ಮಾಡೋದಕ್ಕೆ HD ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಇಬ್ಬರು ಮುಂದಾಗಿದ್ದಾರೆ. ಯಾರ್ಯಾರು ನನ್ನನ್ನು ಸೋಲಿಸಿದ್ರು ಅವರ ವಿರುದ್ಧ ಕೆಲಸ ಮಾಡ್ತೀನಿ ಅಂತ ಪ್ರೀತಮ್ ಗೌಡ ಹಾಸನದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ. ಹಾಸನಗೌಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೋಲು ಕಂಡಿದ್ರು. ಅವರು ನನ್ನನ್ನು ಸೋಲಿಸಿದವರ ವಿರುದ್ಧ ನಾನು ಈ ಚುನಾವಣೆಯಲ್ಲಿ ಕೆಲಸ ಮಾಡ್ತೀನಿ ಅಂತ ಪ್ರೀತಮ್ ಗೌಡ ಹೇಳ್ಕೊಂಡು ಬರ್ತಿದ್ದಾರೆ. ಹಾಗಾಗಿ ಅವರಿಗೆ ಸೂಚನೆ ಕೊಡಿ ಅಂತ JDS ನಾಯಕರು ಬಿಜೆಪಿಯ ನಾಯಕರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಈ ಚುನಾವಣೆಯಲ್ಲಿ ಪ್ರೀತಮ್ ಗೌಡ ನಮ್ಮ ಪರ ಕೆಲಸ ಮಾಡೋದು ಅಂದರೆ ಮೈತ್ರಿ ಪಕ್ಷಗಳ ಪರವಾಗಿ ಕೆಲಸ ಮಾಡೋದು ಅನುಮಾನ ಇದೆ. ಹಾಗಾಗಿ ಕರೆದು ಎಚ್ಚರಿಕೆಯನ್ನು ಕೊಡಿ ಅಂತ ಬಿಜೆಪಿಯ ನಾಯಕರ ಬಳಿ JDSನ ನಾಯಕರು ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.